ಬಳ್ಳಾರಿ ನಗರದ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಇದೇ 26ರಂದು ಗುರುವಾರ ಬೆಳಿಗ್ಗೆ 11:30 ಮಹಾನಾಯಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂಘರ್ಷ ಸಮಿತಿ ವತಿಯಿಂದ ಸಾಮಾಜಿಕ ಶೈಕ್ಷಣಿಕ ಕಳಕಳಿಯ ಹೊಂದಿರುವ ರಾಜ್ಯ ಸಂಘಟನೆಯ ಮೂಲಕ ಉಂಕಿ ಸಣ್ಣ ರುದ್ರಪ್ಪ ಕಾನೂನು ಮಹಾವಿದ್ಯಾಲಯ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಉಂಕಿ ಸಣ್ಣ ರುದ್ರಪ್ಪ ಕಾನೂನು ಮಹಾವಿದ್ಯಾಲಯ ಇದರ ಲಾಭ ಪಡೆಯುವ ಉದ್ದೇಶದಿಂದ ಇತ್ತೀಚಿನ 2-3 ವರ್ಷಗಳಿಂದ ಈ ಒಂದು ಶಿಕ್ಷಣ ಸೇವೆಯನ್ನು ಉದ್ಯಮವಾಗಿ ಮಾರ್ಪಾಡು ಮಾಡುತ್ತಾ ಬಂದಿದ್ದು 2021-22ನೇ ವರ್ಷದ ವಿದ್ಯಾರ್ಥಿಗಳ ಶುಲ್ಕ ಸರಿಸುಮಾರು 17,000ರಿಂದ 18,000ಗಳವರೆಗೆ ಮತ್ತು 2022-23ನೇ ವರ್ಷದಲ್ಲಿ 19,000ದಿಂದ 21,000ದವರೆಗೆ. ಅಷ್ಟೇ ಅಲ್ಲದೆ 2023-24ನೇ ವರ್ಷದಲ್ಲಿ 24ರಿಂದ 25,000 ರೀತಿಯಲ್ಲಿ ಇದೇ ರೀತಿಯಲ್ಲಿ ಪ್ರತಿ ವರ್ಷ ಶೈಕ್ಷಣಿಕ ವರ್ಷದಲ್ಲಿ ಸರಿಸುಮಾರು 1,000ರಿಂದ 2,000 ರೂಪಾಯಿಗಳವರೆಗೆ ಕಾಲಕ್ರಮೇಣವಾಗಿ ಪ್ರತಿ ವರ್ಷ ಶುಲ್ಕವನ್ನು ಹೆಚ್ಚಿಸುತ್ತಾ ಬಂದಿದ್ದಾರೆ. ಪ್ರಸ್ತುತ 2024-25ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಈ ವಿದ್ಯಾರ್ಥಿಗಳ ಶುಲ್ಕವನ್ನು ಏಕಾಏಕಿಯಾಗಿ 46,460 ರೂಪಾಯಿಗಳವರೆಗೆ ಒಟ್ಟು 51,450 ರೂಪಾಯಿಗಳಾಗಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ ಎಂದು ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಮಹೇಶ್ ಕುರುವಳ್ಳಿ ಹಾಗೂ ಯುವ ಘಟಕದ ಅಧ್ಯಕ್ಷ ಶಿವರಾಜ್ ಮತ್ತು ಜಿಲ್ಲಾಧ್ಯಕ್ಷ ಉಮೇಶ್ ಸೇರಿದಂತೆ ಇತರೆ ಪದಾಧಿಕಾರಿಗಳು ಉಂಕಿ ಸಣ್ಣ ರುದ್ರಪ್ಪ ಕಾನೂನು ಮಹಾವಿದ್ಯಾಲಯದ ವಿರುದ್ಧ ಕಿಡಿಕಾರಿದ್ದಾರೆ. ಈ ರೀತಿಯಾಗಿ ದುಪ್ಪಟ್ಟು ಮತ್ತು ದುಬಾರಿ ಶುಲ್ಕವನ್ನು ಪಾವತಿಸದೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ ಪರದಾಡುವ ಪರಿಸ್ಥಿತಿ ಈ ಬಳ್ಳಾರಿಯಲ್ಲಿ ಈಗ ಉದ್ಭವವಾದಂತಾಗಿದೆ. ಇನ್ನು ಇಂತಹ ದುಪ್ಪಟ್ಟು ಶುಲ್ಕವನ್ನು ವಿಧಿಸುವಂತಹ ಮಹಾವಿದ್ಯಾಲಯಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮಹಾನ್ ನಾಯಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂಘರ್ಷ ಸಮಿತಿ ವತಿಯಿಂದ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಮೂಲಕ ಸಂಬಂಧಪಟ್ಟ ಸಚಿವರಿಗೆ ಹಾಗೂ ಕುಲಪತಿಗಳಿಗೆ ವೀರಶೈವ ವಿದ್ಯಾವರ್ಧಕ ಸಂಘ ಬಳ್ಳಾರಿ ಅಧ್ಯಕ್ಷರಿಗೆ ಮನವಿಯ ಪತ್ರವನ್ನು ಸಲ್ಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಕೂಡ ಮಾಡಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷ ಮಹೇಶ್ ಕುರುವಳ್ಳಿ, ಜಿಲ್ಲಾಧ್ಯಕ್ಷ ಉಮೇಶ್, ರಾಜ್ಯ ಯುವ ಘಟಕದ ಅಧ್ಯಕ್ಷ ಶಿವರಾಜ್, ಉತ್ತರ ಕರ್ನಾಟಕ ಭಾಗದ ಅಧ್ಯಕ್ಷರಾದಂತಹ ಹನುಮೇಶ ನಡೆಯದಮನೆ ಮತ್ತು ರಾಜ್ಯ ಉಪಾಧ್ಯಕ್ಷ ಕೆ.ಎಂ. ಮಲ್ಲೇಶ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಜಿ, ರಾಜ್ಯ ಕಾರ್ಯದರ್ಶಿ ಮುಕ್ಕಣ್ಣ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಮತಿ ಮಮತಾ ಮತ್ತು ಗ್ರಾಮಾಂತರ ಅಧ್ಯಕ್ಷರಾದಂತಹ ರಶ್ಮಿ ಹಿಮಂತರಾಜ್ ಮತ್ತು ಜಿಲ್ಲಾ ಯುವ ಅಧ್ಯಕ್ಷರಾದಂತಹ ಶ್ರೀಕಾಂತ್, ಕರ್ನಾಟಕ ಗಿರಿಜನ ಸಂಘರ್ಷ ಸಮಿತಿಯ ಅಧ್ಯಕ್ಷರಾದ ಬಿ. ರುದ್ರಪ್ಪ, ಸಂಘಟನೆಯ ಹಿರಿಯ ಮುಖಂಡರಾದಂತಹ ಪಂಪಾಪತಿ ಹಾಗೂ ಪದಾಧಿಕಾರಿಗಳು ಸೇರಿದಂತೆ ಕಾರ್ಯಕರ್ತರು ಕೂಡ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಇವತ್ತು ನಾವು ಏನಕ್ಕೆ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ವಿ ಅಂದರೆ, ಉಂಕಿ ಸಣ್ಣ ರುದ್ರಪ್ಪ ಲಾ ಕಾಲೇಜಿನಲ್ಲಿ ಇವತ್ತು SC/STಗಳಿಗೆ ಮೀಸಲಾತಿ ಇದ್ದರೂ ಕೂಡ ಅದನ್ನು ಕಡೆಗಣಿಸಿ ಇವರು ದುಪ್ಪಟ್ಟಾಗಿ ಕಳೆದ ವರ್ಷ 20,000 ಇದ್ದನ್ನ ಇವತ್ತು ಈ ವರ್ಷದಲ್ಲಿ 50,000 ರೂಗಳವರೆಗೆ ಹೆಚ್ಚಿದ್ದಾರೆ. ಅದು ಭಾಳ ದುಪ್ಪಟ್ಟಾಗಿರೋದ್ರಿಂದ ಬಡ ಮಕ್ಕಳಿಗೆ ಮತ್ತು SC/ST ಮಕ್ಕಳಿಗೆ ಭಾಳ ಕಷ್ಟವಾಗ್ತಿದೆ. ಆದ್ದರಿಂದ ನಾವು ಅದರ ವಿರುದ್ಧ ಇವತ್ತು ಧ್ವನಿ ಎತ್ತಿ ಇವತ್ತು ಈ ಒಂದು ಸಂಘಟನೆಯಿಂದ ಹೋರಾಟವನ್ನು ಹಮ್ಮಿಕೊಳ್ಳುವ ಮುಖ್ಯ ಉದ್ದೇಶ ಏನಂತಂದರೆ, ಉಂಕಿ ಸಣ್ಣ ರುದ್ರಪ್ಪ ಕಾನೂನು ಮಹಾವಿದ್ಯಾಲಯವು ಏಕಾಏಕಿಯಾಗಿ ದುಪ್ಪಟ್ಟು ಶುಲ್ಕವನ್ನು ವಿಧಿಸಿದೆ. ಇದರವನ್ನು ಖಂಡಿಸಿ ಇವತ್ತು ನಮ್ಮ ಸಂಘಟನೆ ಒಂದು ಬೃಹತ್ ಪ್ರತಿಭಟನೆ ಮುಖಾಂತರವಾಗಿ ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಯಾಕಂತಂದರೆ 2021-22ನೇ ಸಾಲಿನಲ್ಲಿ ನೋಡಿಕೊಂಡ್ರೆ ಪ್ರಥಮ ವರ್ಷದ 3 ವರ್ಷದ LLB ವಿದ್ಯಾರ್ಥಿಗಳಿಗೆ ಶುಲ್ಕವು 18,000ದಿಂದ 19,000ವರೆಗೆ ಶುಲ್ಕವನ್ನು ನಿಗದಿಪಡಿಸಲಾಗಿತ್ತು. ಅದೇ ರೀತಿಯಾಗಿ 2023-24ನೇ ಸಾಲಿನಲ್ಲಿ ನಾವು 24,000ದಿಂದ 25,000ವರೆಗೆ ಶುಲ್ಕವನ್ನು ನಿಗದಿಪಡಿಸಲಾಗಿತ್ತು. ಆದರೆ 2024-2025ನೇ ಸಾಲಿನಲ್ಲಿ ಏಕಾಏಕಿಯಾಗಿ 46,460 ರೂಪಾಯಿ ಪ್ಲಸ್ 5,000 ರೂಪಾಯಿ ಗೋಲ್ಡನ್ ಜಿಬ್ಲಿ ಎಂದು ಶುಲ್ಕವಾಗಿ ಒಟ್ಟಾರೆಯಾಗಿ 51,460 ರೂಪಾಯಿಯನ್ನು ಶುಲ್ಕವಾಗಿ ನಿಗದಿಪಡಿಸಲಾಗಿದೆ. ಅದೇ ರೀತಿಯಾಗಿ ಈ ಹಿಂದಿನ ವರ್ಷವೇ 5 ವರ್ಷದ LLB ಸಹ ಪ್ರಾರಂಭವಾಗಿದ್ದು ಏಕಾಏಕಿಯಾಗಿ ಯಾವುದೇ ರೀತಿಯಾದ ಸಿದ್ಧತೆ ಮಾಡಿಕೊಳ್ಳಾರ್ದೇ 49,060 ರೂಪಾಯಿಯನ್ನು, ಅದೇ ರೀತಿಯಾಗಿ 5,000 ರೂಪಾಯಿಯನ್ನು ಗೋಲ್ಡನ್ ಜಿಬ್ಲಿಗೆಂದು ಒಟ್ಟಾರೆಯಾಗಿ 54,060 ರೂಪಾಯಿಯನ್ನು ಏಕಾಏಕಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಈ ರೀತಿಯಾಗಿ 50,000 ರೂಪಾಯಿ ಶುಲ್ಕವನ್ನು ವಿಧಿಸುವುದರ ಮುಖಾಂತರವಾಗಿ ಬಡ ವಿದ್ಯಾರ್ಥಿಗಳಿಗೆ
50,000 ಕೊಟ್ಟು ಓದಿಸುವಂಥ ಇನ್ನು ಪರಿಸ್ಥಿತಿಯಲ್ಲಿ ಇನ್ನು ಭಾಳಷ್ಟು ಜನ ಇಲ್ಲ. ಅದೇ ರೀತಿಯಾಗಿ ಇದೇನು 50,000 ಮೇಲ್ಪಟ್ಟು ಶುಲ್ಕ ವಿಧಿಸಲಾಗಿದೆಯಲ್ಲ, ಇದರಲ್ಲಿ ಯಾವುದೇ ರೀತಿಯಾದಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳು ಯಾವುದೇ ರೀತಿಯಾದಂಥ ಮೀಸಲಾತಿಯು ಸಹ ಕಲ್ಪಿಸಲಾಗಿಲ್ಲ. ಅವರು ಸಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ವಿದ್ಯಾರ್ಥಿಗಳು ಸಹ ಇತರೆ ವರ್ಗದ ಜನರ ಸರಿಸಮವಾಗಿ ಶುಲ್ಕವನ್ನು ಪಾವತಿಸಬೇಕಾದ್ರೆ ಇದು ಭಾಳ ಕಷ್ಟ ಪರಿಸ್ಥಿತಿ. ಇಂತಹ ಒಂದು ಶಿಕ್ಷಣವನ್ನು ಖಾಸಗೀಕರಣ ಮಾಡುತ್ತಿರುವಂಥ ಉಂಕಿಸಣ್ಣ ರುದ್ರಪ್ಪ ಕಾಲೇಜಿಗೆ ವಿರೋಧಿಸಿ ನಾವು ಇವತ್ತು ಜಿಲ್ಲಾ ಕಚೇರಿಗೆ ನಾವು ಮನವಿ ಪತ್ರವನ್ನು ಸಲ್ಲಿಸಕ್ಕೆ ಬಂದಿದ್ದೇವೆ. ಹಾಗಾಗಿ ನಿಮ್ಮ ಮಾಧ್ಯಮ ಮುಖಾಂತರವಾಗಿ ಮಾನ್ಯ ಜಿಲ್ಲಾ ಅಧಿಕಾರಿಗಳಲ್ಲಿ ಮತ್ತು ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರಲ್ಲಿ ಹಾಗೂ ಉನ್ನತ ಮತ್ತು ಪ್ರೌಢ ಶಿಕ್ಷಣ ಸಚಿವರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಈ ರೀತಿಯಾಗಿ ತುರಾತುರಿಯಲ್ಲಿ ಮತ್ತು ವಿದ್ಯಾರ್ಥಿಗಳ ದುಪ್ಪಟ್ಟು ಶುಲ್ಕವನ್ನು ವಿಧಿಸುವ ವಿರುದ್ಧವಾಗಿ ನಾವು ಹೋರಾಟ ಮಾಡುವುದರ ಈ ಮನವಿಯನ್ನು ನೀವು ಸ್ವೀಕರಿಸಿ ಆ ಕಾಲೇಜಿನ ವಿರುದ್ಧ ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕಾಗಿ ನಾನು ನಿಮ್ಮ ಮಾಧ್ಯಮ ಮುಖಾಂತರವನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಯಾಕಂತಂದರೆ ಈ ದೇಶದ ಆಸ್ತಿ ವಿದ್ಯಾರ್ಥಿಗಳನ್ನು ಶಿಕ್ಷಣದಿಂದ ವಂಚಿತ ಮಾಡಬಾರ್ದು ಅಂತ. ಯಾಕಂತಂದರೆ ಸರ್ಕಾರವೇ ಶಿಕ್ಷಣವನ್ನು ಉಚಿತ ನೀಡುವುದಕ್ಕೋಸ್ಕರ ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇಂಥ ಸಂದರ್ಭದಲ್ಲಿ ಖಾಸಗಿ ಕಾಲೇಜಾಗಿರುವಂಥ ಉಂಕಿಸಣ್ಣ ರುದ್ರಪ್ಪ ಕಾಲೇಜು ವಿದ್ಯಾರ್ಥಿಗಳು ಈ ರೀತಿಯಾಗಿ 50,000 ರೂಪಾಯಿಗಿಂತ ಮೇಲ್ಪಟ್ಟು ಶುಲ್ಕವನ್ನು ವಿಧಿಸುವುದು ಇದು ಖಂಡನೀಯ ವಿಚಾರ. ಹಾಗಾಗಿ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಸಂಘಟನೆ ಪದಾಧಿಕಾರಿ ಎಲ್ಲರೂ ಸೇರಿಕೊಂಡು ಇವತ್ತು ಈ ಮಾನ್ಯ ಜಿಲ್ಲಾಧಿಕಾರಿಗೆ ನಾವು ಮನವಿ ಸಲ್ಲಿಸಕ್ಕೆ ಬಂದಿದ್ದೇವೆ.